ರೈತರ ಮೇಲೆ ಗೋಲಿಬಾರ್ ಮಾಡಿ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಕರ್ನಾಟಕದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದಿದ್ದರೂ ರೈತರ ಪಾಲಿಗೆ ಇದೊಂದು ಸ್ವಾಭಿಮಾನದ ಹೋರಾಟವಾಗಿತ್ತು ಎಂದು ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣಸ್ವಾಮಿ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಆವರಣದಲ್ಲಿ ರೈತ ಭವನದಲ್ಲಿ ಭಾನುವಾರ ಏರ್ಪಡಿಸಿದ 44ನೇ ವರ್ಷದ ನರಗುಂದ ರೈತರ ಹುತಾತ್ಮರ ದಿನಾಚರಣೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು. ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ನಾಳುವ ಸರ್ಕಾರಗಳು ದೇಶಕ್ಕೆ ಅನ್ನ ನೀಡುವ ರೈತರ ವಿಷಯದಲ್ಲಿ ಮಲತಾಯಿ ಧೋರಣೆ ಅನುಸರಿಸಿಕೊಂಡೇ ಬಂದಿದ್ದಾರೆ. ರೈತರಿಗೆ ನೀರು, ಗೊಬ್ಬರ, ವಿದ್ಯುತ್ ನೀಡಿದರೆ ಸಾಕು. ಕಷ್ಟಪಟ್ಟು ದುಡಿದು ಅನ್ನದ ಜೊತೆಗೆ ಚಿನ್ನ ಬೆಳೆದುಕೊಡುವ ಶಕ್ತಿ ರೈತರಿಗಿದೆ. ನಿಮ್ಮ ಯಾವ ಸಬ್ಸಿಡಿಗಳು ನಮಗೆ ಬೇಡ. ನಮ್ಮ ಉತ್ಪನ್ನಗಳಿಗೆ ಬೆಲೆ ಕಟ್ಟುವ ಹಕ್ಕು ನಮಗೆ ನೀಡಿದರೆ ಸಾಕು. ಇದನ್ನು ಮಾಡಲಾಗದ ವ್ಯವಸ್ಥೆ ರೈತನ ಫಲವತ್ತಾದ ಭೂಮಿ ಕಸಿದು ಕೈಗಾರಿಕೆಗಳಿಗೆ ಕೊಡುವ ಮೂಲಕ ಬೆನ್ನು ಮೂಳೆ ಮುರಿಯುವ ಕೆಲಸ ಮಾಡುತ್ತಿರುವುದು ಸರಿಯಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡುವ ನೆಪದಲ್ಲಿ ಜಂಗಮಕೋಟೆ ಬಳಿ 3500 ಎಕರೆ, ನಂದಿ ಗ್ರಾಮದ ಬಳಿ 300 ಎಕರೆ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಿಲ್ಲ. ರೈತರು ಸ್ವಯಂ ಪ್ರೇರಿತವಾಗಿ ಭೂಮಿ ನೀಡಲು ಮುಂದಾದರೆ ಅದಕ್ಕೆ ನಮ್ಮ ಅಡ್ಡಿ ಇಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ಯಾವುದೋ ನೆಪ ಹೇಳಿ ವಶಪಡಿಸಿಕೊಳ್ಳಲು ಮುಂದಾಗುವುದಕ್ಕೆ ತೀವ್ರ ಖಂಡನೆ ಇದೆ. ಪಾರದರ್ಶಕ ಆಡಳಿತ ನೀಡುವ ಭರವಸೆಯೊಂದಿಗೆ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರ ಸರ್ಕಾರ ಸಂಪೂರ್ಣ ಹಗರಣದಲ್ಲಿ ಮುಳುಗಿದೆ ಎಂದು ಆರೋಪಿಸಿದರು. ಸುಮಾರು ನರಗುಂದ ನಾಲ್ಕುಂದಲ್ಲಿ 1980ರಲ್ಲಿ ಇದೇ ಜುಲೈ 21ಕ್ಕೆ ಒಂದು ಗೋಲಿಬಾರ್ ನಡೀತದೆ. ಆಗಿನ ಮುಖ್ಯಮಂತ್ರಿಗಳಾದಂಥ ಗುಂಡೂರಾವ್ ಅವರು ಏನೋ ಅವರು ವೈಯಕ್ತಿಕ ವಿಚಾರಗಳಲ್ಲಿ ಅವರು ಗೋಲಿಬಾರು ಅದರಲ್ಲಿ ಹುತಾತ್ಮರಾಗಲಿಲ್ಲ. ಭೂಮಿಗಾಗಿ ಹೋರಾಟ ಮಾಡಿದ್ರು, ನೀರಿಗಾಗಿ ಹೋರಾಟ ಮಾಡಿದ್ರು. ಆವತ್ತಿನಿಂದ ಇವತ್ತಿನವರೆಗೂ ಈ ಸರ್ಕಾರಗಳು ಏನು ಕಣ್ಣು, ಮೂಗು, ಕಿವಿ ಏನೂ ಪಂಚೇಂದ್ರಿಯಗಳೇ ನಿಷ್ಫಲವಾಗಿದೆ. ಆವತ್ತಿನ ದಿನಗಳೇ ಪ್ರಾಮಾಣಿಕರು ಇರ್ತಾಯಿದ್ರು ರೈತ ಒಂದು ಏನು ಆಡಳಿತ ಪಕ್ಷದವರು. ಇವತ್ತು ಅಂಥ ಪ್ರಾಮಾಣಿಕರು ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲ ಕಳ್ಳರು, ಲೂಟಿಕೋರರು ವಿಧಾನಸೌಧದೊಳಗೆ ಪ್ರವೇಶ ಮಾಡಿ ಇವತ್ತು ರೈತರ ಬಗ್ಗೆ ಅವ್ರ ಕಾಳಜಿನೂ ಇಲ್ಲ. ರೈತರ ಪರವಾಗಿ ಯಾವುದು ಯೋಜನೆಗಳು ರೂಪಿಸ್ತಾ ಇಲ್ಲ. ಎಲ್ಲ ಅವರ ಸ್ವಂತ ಇದಕ್ಕೋಸ್ಕರ ಅಧಿಕಾರಿಗಳು ವೃಂದ ಒಂದು, ಜನಪ್ರತಿನಿಧಿಗಳ ಒಂದು, ರಾಜಕೀಯ ಪಕ್ಷದವರು ವೃಂದ ಒಂದು. ಇವತ್ತು 2 ರಾಷ್ಟ್ರೀಯ ಪಕ್ಷಗಳಿದೆ. 2 ರಾಷ್ಟ್ರೀಯ ಪಕ್ಷಗಳೂ ಹಿಂದೆ ಅವ್ರು ಮಾಡಿರೋ ತಪ್ಪನ್ನು ಅದು ಬಿಟ್ಬಿಡಿ, ನಿಮ್ಮಲ್ಲಿ ಈ ತಪ್ಪುಗಳು ಮಾಡದೆ ಈ ಥರ ಇದು ಮಾಡ್ತಾ ಇದ್ದೀರಿ ಅಂತ ಎತ್ತಿ ನಿಮಗೆ ತೋರಿಸ್ತಾ ಇದ್ದರೆ ನೀವು ನಮ್ಮದಿರಲಿ ಹಿಂದಿನವ್ರು ಮಾಡಿಲ್ವೇನೋ ಅವ್ರ ಮೇಲೆ ನಾವು ಕೇಸ್ಗಳಾಗ್ತೀವಿ ಅಂತಾರೆ. ಎಷ್ಟು ಮಟ್ಟಿಗೆ ಇದು ರಾಜಕಾರಣ, ಎಷ್ಟು ಮಟ್ಟಿಗೆ ಇದು ಆಡಳಿತ ಪಕ್ಷ ಅನ್ನೋದು ಇಡೀ ಇವತ್ತು ಸಮಾಜದಲ್ಲಿ ಎಲ್ಲರೂ ತಲೆ ತಗ್ಗಿಸುವಂಥ ಕೆಲಸಗಳು ಮಾಡ್ತಾ ಇದ್ದೀರಿ. ತಮ್ಮ ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳಲು ಹಿಂದಿನ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವುದು ಸರಿಯಾದ ಪ್ರಜಾತಾಂತ್ರಿಕ ನಡೆಯಲ್ಲ. ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ನೀಡುವ ಜನಪರ ಆಡಳಿತಗಳನ್ನೇ ಈಗಲೂ ನೀಡಲು ಮುಂದಾಗಬೇಕು. ನಮಗೆ ವಿದ್ಯುತ್, ನೀರು, ಭೂಮಿ, ಗೊಬ್ಬರ ಕೊಡಿ, ನಾವು ನಿಮ್ಮನ್ನು ಸಾಕುತ್ತೇವೆ. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣದಲ್ಲಿ 850 ದಿನಗಳಿಂದ ಸತತವಾಗಿ ಹೋರಾಟ ನಡೆದಿದೆ. ಈ ಹಿಂದೆ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಫ್ರೀಡಂ ಪಾರ್ಕ್ನಲ್ಲಿ ನಮಗೆ ನೀಡಿದ ವಾಗ್ದಾನ ಈಡೇರಿಸಿ ನಿಮ್ಮ ಮಾತನ್ನು ಮರೆತು ನಡೆಯುತ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀರು, ಭೂಮಿ 3 ಕೊಡಿ, ನಾವು ದೇಶಕ್ಕೆ ಅನ್ನ ಹಾಕ್ತೀವಿ ಅಂತಂದರೆ ನಿಮ್ಮ ಅನ್ನನೇ ನಮಗೆ ಬೇಡ, ನಾವು ಗಲೀಜ ತಿಂತೀವಿ ಮುಂದಿನ ದಿನಗಳಲ್ಲಿ ಅನ್ನೋ ಮಟ್ಟದಲ್ಲಿ ನೀವು ಯೋಜನೆಗಳು ರೂಪಿಸ್ತಾ ಇದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಹಲವಾರು ಕಡೆ ಭೂಮಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣದಲ್ಲಿ ಸುಮಾರು 840 ದಿನ 850 ದಿನ ಆಗ್ತಾಯಿದೆ. ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಫ್ರೀಡಮ್ ಪಾರ್ಕಲ್ಲಿ ನೀವು ಏನು ಮಾತು ಕೊಟ್ಟಿದ್ದೀರಿ ಆ ಮಾತನ್ನು ನಿಲ್ಲಿಸಿ ನಡೆಸ್ಕೊಳ್ರಿ. ಕೊಟ್ಟು ಮಾತೇನೇ ಮರೆತು ಬಿಟ್ಟಿದ್ದೀರಿ. ದಯವಿಟ್ಟು ಇಂಥ ಇದರಲ್ಲಿ ಇದೇ ಥರನೇ ಇವತ್ತು 23ನೇ ತಾರೀಕು ಮಂಗಳವಾರ ತಮ್ಮ ಗೃಹ ಕಚೇರಿಯನ್ನು ಮುತ್ತಿಗೆ ಹಾಕೋ ಮಟ್ಟಕ್ಕೆ ಬರ್ತಾ ಇದ್ದಾರೆ. ರೈತರೆಲ್ಲ ಎಲ್ಲಾ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಕುಡಿತಿನಿ ಬಳಿ 1500 ಎಕರೆಗಾಗಿ ರೈತರ ಹೋರಾಟ ಮುಂದುವರೆಸಿದ್ದಾರೆ. ಇದನ್ನು ಮನಗಂಡು ರೈತ ಪರ ನಿಲುವು ತಾಳಬೇಕು ಎಂದು ಮನವಿ ಮಾಡಿದರು. ಇನ್ನು ಈ ವೇಳೆ ಜಿಲ್ಲಾಧ್ಯಕ್ಷ ಜಿವಿ ಶ್ರೀನಿವಾಸ್ ಸೇರಿ 100 ಮಂದಿ ರೈತರ ಹುತಾತ್ಮರ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.